ಅಪ್ಪ ರೆಡಿನಾ? ಹೋಗೋಣ. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ ಅಪ್ಪ. ಹಗಲು ಬೆವರಿನ ಕೂಲಿಕಾರ, ರಾತ್ರಿ ಮನೆಯಲ್ಲಿ ಚೌಕಿದಾರ, ಎಲ್ಲ ಕೊಡಿಸುವ ಸಾಹುಕಾರ ಅಪ್ಪ. ಇದು ನಮ್ಮಪ್ಪ ಓದಿದ ಸ್ಕೂಲು. ಗದರೋ ಮೀಸೆಕಾರ, ನನ್ ಬಗ್ಗೆ ಏನ್ ಹೇಳ್ತೀಯ ನೀನು? ಕರ್ಣ ಯಾರಿಲ್ಲ ಅಪ್ಪ. ಹಲೋ, ನಮಸ್ಕಾರ. ಇವತ್ತು ಸೂಪರ್ ಆಗಿರೋಂಥ ದಿನ. ಏನು ಹೇಳಿ, ಇಷ್ಟು ವರ್ಷದಲ್ಲಿ ಇವತ್ತು ಫಸ್ಟ್ ಟೈಮು ನಮ್ಮ ಡ್ಯಾಡಿನ ಇವತ್ತು ರೈಡ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದುವರೆಗೂ ಅವರು ನನ್ನ ಹೀರೋನೂ ಹತ್ತಿಲ್ಲ, ಭೀಮನೂ ಹತ್ತಿಲ್ಲ. ಫಸ್ಟ್ ಟೈಮು ಅವರನ್ನು ರೈಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಶಾರ್ಟ್ ಡಿಸ್ಟೆನ್ಸ್ ರೈಡು. ಸೊ ಇವತ್ತು ಅಪ್ಪನ ಜೊತೆ ಜಾಲಿ ರೈಡ್ ಅಂತಲೇ ಅಂದ್ಕೊಳ್ಳಿ. ಎಲ್ಲೆಲ್ಲಿಗೆ ಹೋಗ್ತಾ ಇದ್ದೀನಿ, ಏನೇನು ವಿಶೇಷತೆ ಅಂತ ಹೇಳಿ ಅಲ್ಲಿಗೆ ತೋರಿಸ್ತೀನಿ. ಅಪ್ಪ ರೆಡಿನಾ? ಹೋಗೋಣ. ರೈಟ್, ಆರಾಮಾಗಿ ಕುತ್ಕೊಳ್ಳಿ. ಫುಟ್ ರಶ್ ತಗೊಂಡಿದ್ದೀರಾ? ಒಳ್ಳ ಜೈ ಆಂಜನೇಯ. ಏನು ವಿಷಯ ಗೊತ್ತಾ? ಸೊ ಫಸ್ಟ್ ಟೈಮು ನಮ್ಮ ಅಪ್ಪನ ಇವತ್ತು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಸೂಪರ್. ಆಮೇಲೆ ಎಲ್ಲ ಗಾಡಿ ಓಡಿಸೋರು, ಎಲ್ಲ ಬೈಕರ್ಸು ಟೋಟಲ್ ಆಗಿ ಜೀವನದಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ಒಬ್ಬ ವ್ಯಕ್ತಿಗೆ ಹೆದರ್ತಾರೆ. ಯಾವ ಟ್ರಯಲ್ಸಿಗೆ ಹೆದರಿಲ್ಲ, ಎಂಥ ಕಷ್ಟದ ರೋಡ್ಸ್ ಇಲ್ಲ, ಎದ್ರಿಲ್ಲ ಅಂತ ಅಂದ್ರೂ ಅಪ್ಪಂದ್ರು ಹಿಂದೆ ಕೂತ್ಕೊಂಡ್ರಾಗ ನಿಜವಾಗ್ಲೂ ಮೀಟ್ರ್ ಆಫ್ ಆಗುತ್ತೆ ಕಣ್ರಿ. ಎಷ್ಟೇ ಪ್ರೊಫೆಷ್ನಲ್ ರೈಡರ್ ಆಗಿರ್ಬೋದು, ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನಾನಂತೂ ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ. ಯಾಕಂದರೆ ದೊಡ್ಡವರಿಂದ ಕೂತಾಗ, ಅಮ್ಮ ಕೂತಾಗ ಬಿಡ್ರಿ ಜಾಲಿಯಾಗಿ ಎತ್ತಾಕೊಂಡು ಹೋಗ್ಬಿಡ್ಬೋದು. ಅಪ್ಪ ಕೂತಾಗೋ ಅಲ್ಲಲ್ಲ, ಅಲ್ಲಂಪು, ಅಲ್ಲಿ ಪೊಲೀಸು, ಲೆಫ್ಟಲ್ಲಿರು, ಸ್ಲೋ ಹೋಗು, 40 ಮೇಲೆ ಹೋಗ್ಬೇಡ ಅಂತ. ನಿಮಗೂ ಈ ಥರ ಸೂಪರ್ ಆಗಿರೋ ಎಕ್ಸ್ಪೀರಿಯನ್ಸ್ಗಳಾಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇವತ್ತು ನಮ್ಮ ಅಪ್ಪನ ಜೊತೆ ಸಖತ್ತಾಗಿರೋ ರೈಡ್ ಮಾಡ್ತಾ ಇದ್ದೀನಿ ರೀ. ನಾನಂತೂ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಏನೆಲ್ಲ ಆಗುತ್ತೆ ಇವತ್ತು ಅಪ್ಪನ ಜೊತೆ ಒಂದು ರೈಡು ಅಂತ ಹೇಳಿ. ಫ್ಯಾಮಿಲಿ ಟ್ರಿಪ್ ಎಲ್ಲ ಹೋಗೋದು ಬೇರೆ ಬೇರೆ ಥರನೇ ಫೀಲ್ಸು. ಬಟ್ ಬೈಕಲ್ಲಿ ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಾ ಇರೋದಲ್ವಾ, ಅವರ ಎಕ್ಸ್ಪೀರಿಯನ್ಸ್ನು ನಾನು ಲಾಸ್ಟಿಗೆ ಕೇಳ್ತೀನಿ. ಸೊ ಬನ್ನಿ ಇವತ್ತು ಅಪ್ಪನ ಜೊತೆ ಮಜಾ ಮಾಡೋಣ. ಬ್ರೇಕ್ಫಾಸ್ಟ್ನ ಮಾಡೋದಕ್ಕೆ ಬ್ಯಾಟ್ರಾನ್ಪುರ ಅಂದರೆ ಬಳ್ಳಾರಿ ರಸ್ತೆಯಲ್ಲಿರುವಂಥ ಒಂದು ಟಿಫನ್ ರೂಮಿಗೆ ಬಂದಿದ್ದೀವಿ. ಇಲ್ಲಿ ನಮ್ಮಪ್ಪ ಅಡ್ಡ ಅಂತಲೇ ಹೇಳ್ಬೋದು ಒಂಥರ. ಅವ್ರಿಗೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ತಿಂಡಿನ ಕಟ್ಟಿಸ್ಕೊಂಡು ಹೋಗ್ತಾ ಇದ್ರಂತೆ. ಸೊ ದೇವನಹಳ್ಳಿನ ರೌಂಡ್ಸ್ ಹೊಡಿತಾ ಇದ್ದೀವಿ ಅಂತ ಯಾಕೆ ಅಂತ ಕೇಳ್ತಾ ಇದ್ದೀರಾ? ಯಾಕಂದರೆ ಇದು ನಮ್ಮಪ್ಪ ಹುಟ್ಟಿ ಬೆಳೆದಿದ್ದಂಥ ಊರು. ಸೊ ಹಾಗಾಗಿ ಇವತ್ತು ಒಂದು ಚೈಲ್ಡ್ಹುಡ್ ಮೆಮರೀಸ್ನ ರೀಕ್ಯಾಪ್ ಮಾಡೋಣ ಅಂತೇಳಿ ನಾನು ನಮ್ಮಪ್ಪ ದೇವನಹಳ್ಳಿನ ರೌಂಡ್ಸ್ ಹೊಡಿತಾ ಇದ್ದೀವಿ. ಹಾಗೆ ಅವರು ಬಹಳಷ್ಟು ವಿಚಾರಗಳನ್ನ ಹಂಚ್ಕೊತಾ ಇದ್ದಾರೆ. ಅವರು ಓಡಾಡ್ತಾ ಇದ್ದಿದ್ದಂಥ ಜಾಗ, ದೇವಸ್ಥಾನಗಳು, ಎಲ್ಲ ಹುಟ್ಟಿದೂರು ಎಲ್ಲನೂ ತೋರಿಸ್ತಾರೆ ಇವತ್ತು. ಹಾಂ ತಣ ನಿಮ್ಗಾಗುತ್ತಾ? ಆಗುತ್ತೆ ಅಂತ ತೊಂದರೆ ಇಲ್ಲ. ರೈಟ್. ಕೋಟೆ ಒಳಗಡೆ ಇರೋದು ಇದು ದೇವಸ್ಥಾನ. ಸೊ ಒಂದು ಫುಲ್ ಏರಿಯಾದಲ್ಲಿ ಕೋಟೆ ಒಳಗಡೆ ಈ ಕಂಪ್ಲೀಟ್ ಏರಿಯಾ ಇದೆ. ದೇವನಹಳ್ಳಿಯ ಕೋಟೆಗೆ ಇವಾಗ ಹೋಗ್ತಾ ಇದ್ದೀವಿ. ಹಾಂ, ಕೆಂಪೇಗೌಡರು ನೋಡಿ ನಮ್ಮಪ್ಪನೇ ಹೇಳ್ತಾ ಇದ್ದಾರೆ. ಇವತ್ತು ಜಾಸ್ತಿ ಡೀಟೇಲ್ಸ್ ಅವರೇ ಹೇಳ್ತಾರೆ, ನಾನು ಜಾಸ್ತಿ ಮಾತಾಡಲ್ಲ. ಓಕೆನಾ? ಫೋರ್ಟ್ ಇದೆಲ್ಲ ಹಾಂ, ಇಲ್ಲೆಲ್ಲ ಏನೋ ಬರ್ದಿರ್ಬೇಕಿತ್ತು, ಅವರೆಲ್ಲ ಕಿತ್ತಾಕಿದ್ದಾರೆ. ಅದೇ ಎಲ್ಲ ಹಾಳಾಗಿ ಹೋಗಿದೆ. ಅದು ನಮ್ಮ ಅಪ್ಪಂದೇ ಫುಲ್ ವ್ಲಾಗ್ ಆಯಿತಾ. ಹಾಂ, This is the aerial view, complete fort. This is the aerial view of Devanhalli. The compound on round ಬರುತ್ತಿದೆ. ಓ ಫುಲ್ ಒಂದು ಸರ್ಕ್ಯೂಟು. ಫುಲ್ ಒಂದು ಸರ್ಕ್ಯೂಟು. ಓ ಇಲ್ಲಿ ಈ ಕಡೆಯಿಂದ. ಓಹೋ, This is the area. This is the ಎಲ್ಲ ಕೋಟೆ. ದಟ್ ಸೈಡ್. ಒಳಗೆ ಬಿಡಲ್ವಾ? ಎಲ್ಲಿ ಅದೇ ಆ ಕಡೆ ಹೋದ್ರೂ ಹೋಗ್ಬೋದು ಅಷ್ಟೇ. ಹಾಂ ಹಾಂ. ಇಲ್ಲಿ ಗುಂಡು ಶತ್ರುಗಳು ಪಿರಂಗಿಲಿ ಓಡಿಸ್ತಿದ್ರು. ಇಲ್ಲಿ ಕೂತ್ಕೊಂಡು ಸೈನಿಕರು ಪಿರಂಗಿನ ಓಡಿಸ್ತಾ ಇದ್ರು. ನಾವು ಆ ಕಡೆ ಹೋಗಿದ್ರೆ ಆ ಕಡೆ ಕಾಣೋದು ವ್ಯೂ. ಒಂದು ರೌಂಡ್ ವ್ಯೂ. ಒಂದು ಸ್ಮಾಲ್ ಕೆರೆ. ಆಗ
ಪುಷ್ಕರಣಿ ಅಂತ ಕರೆಯೋರು ಆಗ. ಏನೋ ಪುಷ್ಕರಣಿ. ಪುಷ್ಕರಣಿ ಏನು ಈ ಕೆರೆ ಹೆಸರದು? ಪುಷ್ಕರಣಿ ಅಂತ ಹಾಂ, ಅವಾಗ ಕರೆಯೋರು. ಈಗ ಎಲ್ಲ ಹಾಳಾಗಿತ್ತು ಇದೆಲ್ಲ ರೂಮ್ಸ್. ಈಗ ಫುಲ್ಲು ರೂಮ್ಸ್ ಕೋಟೆ, ಕಂಪ್ಲೀಟ್ ಫುಲ್ ರೌಂಡ್ ಅಪ್ ಕೋಟೆ. ಬರೀ ಅಂದರೆ ಈ ಮೇಲ್ಗಡೆ ಮಾತ್ರ ನಡಿಬೋದು, ಒಳಗಡೆ ಎಲ್ಲ ಏನಿಲ್ಲ. ಇದು ಗೌರ್ಮೆಂಟ್ ಎಲ್ಲ ಫೆನ್ಸ್ ಹಾಕಿರೋದು, ಗೌರ್ಮೆಂಟ್ ಜಾಗ ಅಕ್ವೈರ್ ಮಾಡ್ತಾರೆ ಅಂತ ಫೆನ್ಸಿಂಗ್ ಇದೆಯಲ್ಲ. ಈ ಕೋಟೆ ಗೌರ್ಮೆಂಟ್ ತೊಗೊಂಡಿದೆ ಇವಾಗ. ಹೌದು, ಇದು ಕಂಪ್ಲೀಟ್. ಸೊ ಅವರು ಇವಾಗ ಗೌರ್ಮೆಂಟ್ ಹ್ಯಾಂಡ್ ಓವರ್ ಕೆಂಪೇಗೌಡರು ಕೋಟೆ. ಬಟ್ ಎಲ್ಲ ರೂಮ್ಸ್ ಎಲ್ಲ ವಾರದೆಲ್ಲ ಕಟ್ಕೊಂಡ್ಬಿಟ್ಟು ಅರಮನೆ ಎಲ್ಲ ಇತ್ತು ಒಳಗೆ. ಹಾಂ ಹಾಂ, ಅಂದರೆ ರಾಜರಿದ್ದೇ. ಇದು ತುಂಬ ನಡಿಬೇಕು. ಫುಲ್ ದೊಡ್ಡ ಒಂದು ಸರ್ಕಲ್ ಬರುತ್ತೆ ನಿಮಗೆ. ಕಂಪ್ಲೀಟಾಗಿ ಕೋಟೆ ಒಳಗಡೆ ಊರ ಥರನೇ ಆಗಿದೆ. ಇಲ್ಲಿ ನೋಡಿ, ಇದೆಲ್ಲ ಕೋಟೆ ಅರಮನೆ ಎಲ್ಲ ಇತ್ತಂತೆ. ಇವಾಗೆಲ್ಲ ಹಾಳು ಮಾಡಿ ಇವಾಗ ಮನೆ ದೇವಸ್ಥಾನ ಎಲ್ಲ ಮಾಡ್ಕೊಂಬಿಟ್ಟಿದ್ದಾರೆ. ಬಟ್ ಈಗ ಕಂಪ್ಲೀಟ್ ಕೋಟೆ ನೋಡಿ, ಇದು ಫುಲ್ ಏರಿಯಾನ ಸ್ಟ್ರೆಚ್ ತಗೊಂಡು ಈ ಕಡೆನೂ ನಿಮಗೆ ಎಂಟ್ರಿ ಎಕ್ಸಿಟ್ ಎರಡು ಕಡೆನೂ ಮಾಡ್ಕೋಬೋದು. ಸಿಕ್ಕಾಪಟ್ಟೆ ನಡಿಬೇಕು. ಸೊ ಹಾಗಾಗಿ ಇವಾಗ ಇಲ್ಲಿಗೆ ತೋರಿಸ್ತಾ ಇದ್ದೀವಿ. ಮತ್ತೊಂದಷ್ಟು ಜಾಗಗಳಿಗೆ ಹೋಗೋಕ್ಕಿದೆ. ಸೊ ಬನ್ನಿ ಹೋಗುವ. ಇದೆಲ್ಲ ಅವಾಗ ಫುಲ್ ಕಂಪ್ಲೀಟಾಗಿ ಕೋಟೆಗಳಿತ್ತು. ಈಗ ರಸ್ತೆ ಮಾಡ್ಕೊಂಡ್ಬಿಟ್ಟಿದ್ದಾರಲ್ಲ, ಇಲ್ಲೇನಿಲ್ಲ ನೋಡೋದಕ್ಕೆ. ಜಸ್ಟ್ ಈ ಥರ ಒಂದು ಆಚೆ ಕಡೆ ಒಂದು ವ್ಯೂ ನೋಡ್ಕೋಬೋದು ಅಷ್ಟೇ, ಕೆಂಪೇಗೌಡರದು ಒಂದು ಕೋಟೆ ಅಂತ ಹೇಳಿ. ಸೊ ಅಂಥ ಏನು ಮೇಜರಾಗಿ ಏನಿಲ್ಲ ಇಲ್ಲಿ. ಹಾಂ ಹಾಂ, ಅದೇ ಫುಲ್ ಅದೇ ಇದು ರೋಡೆಲ್ಲ ಕ್ಲೋಸ್ ಇತ್ತು, ಇವಾಗ ಮಾಡ್ಕೊಂಡಿರೋದು. ಕೋಟೆ ಹಿಂಗೆ ಬರುತ್ತೆ, ಜಾಯಿಂಟ್ ಆಗುತ್ತೆ. ವೇಣುಗೋಪಾಲ ಸ್ವಾಮಿ ಅಕ್ಕಪಕ್ಕ ಯಾವ ದೇವಸ್ಥಾನ ಆಗಿರಲಿಲ್ಲ. ಅಂದರೆ ಪುರಾತನವಾದ ಕೋಟೆ ಒಳಗಡೆ ರಾಜರು ಪೂಜೆ ಮಾಡ್ತಾ ಇದ್ದಂಥ ದೇವಸ್ಥಾನ. ಅಂದರೆ ಟೋಟಲ್ ಆಗಿ ನಿಮಗೆ ದೇವನಹಳ್ಳಿ ಫೋರ್ಟ್ ಬಂದು 18ನೇ ಸೆಂಚುರಿಯಲ್ಲಿ ಕೆಂಪೇಗೌಡರು ಕಟ್ಸಿದ್ದೀವಿ ಕಂಪ್ಲೀಟ್ ಆಗಿರೋ ಫೋರ್ಟ್ನ. ದೇವನ ದೊಡ್ಡಿ ಅಂತ ಕರೀತಾ ಇದ್ರು, ಇವಾಗ ಅದು ದೇವನಹಳ್ಳಿ ಅಂತ ಆಗಿದೆ. ಈ ದೇವಸ್ಥಾನ 600 ವರ್ಷದ ಹಳೇದು. ಇಲ್ಲಿನ ಪಾಳ್ಯಗಾರ ಕಟ್ಸಿರೋಂಥ ದೇವಸ್ಥಾನ. ಸೊ ಯಾವಾಗ ಈ ರಾಜರೆಲ್ಲ ಆಳ್ತಾ ಇದ್ರು 600 ಇಯರ್ಸ್ ಆಗೋ, ಹೈದರಾಲಿ ಆಗಿರ್ಬೋದು, ಮೈಸೂರು ಆಸ್ಥಾನದವರು ಇಲ್ಲಿ ಆಳಿದ್ದಾರೆ, ನಂತರ ಕೆಂಪೇಗೌಡರು ಆಳಿದ್ದಾರೆ. ಸೊ ಈ ಥರ ಎಲ್ಲರೂ ಆಳಬೇಕಾದ್ರೆ ಈ ಒಂದು ದೇವಸ್ಥಾನನ ಇಲ್ಲಿ ಕಟ್ಸಿದ್ದಾರೆ. ಇಲ್ಲಿ ಏನೇ ಬೇಡ್ಕೊಂಡ್ರು ನೆರವೇರುತ್ತೆ ಅಂತಲೂ ಹೇಳಿದ್ರು ಅವರು. ಒಳಗಡೆ ನಿಮಗೆ ಕೃಷ್ಣನ ಮೂರ್ತಿ ಇದೆ, ಅಂದರೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಆಗಿರೋದನ್ನ ಕೃಷ್ಣಂದು ವಿಗ್ರಹ ಇದೆ ಒಳಗಡೆ. ತುಂಬಾ ಚೆನ್ನಾಗಿದೆ. ಕಂಪ್ಲೀಟಾಗಿ ದೇವನಹಳ್ಳಿಯ ಕೋಟೆ ಒಳಗಡೆನೆ ನಿಮಗೆ ಈ ಒಂದು ದೇವಸ್ಥಾನ ಸಿಗೋವಂಥದ್ದು. ಕರ್ನಾಟಕ ಗೌರ್ಮೆಂಟು ಇದನ್ನು ವಶ ಮಾಡ್ಕೊಂಡಿದೆ. ಇದು ಕರ್ನಾಟಕ ಸರ್ಕಾರಕ್ಕೆ ಸೇರಿರುವಂಥ ಒಂದು ಏಷ್ಯಂಟ್ ದೇವಸ್ಥಾನ ಅಂತಲೇ ಹೇಳ್ಬೋದು. 17-18ಕ್ಕೆ ಇಲ್ಲಿ ರಥೋತ್ಸವ ಕೂಡ ನಡೀತಾ ಇದೆ ಅವರು ಹೇಳಿದ್ರು. ಸೊ ನಿಜಕ್ಕೂ ಒಂದ್ಸಲಿ ವಿಸಿಟ್ ಮಾಡಿ ನಮ್ಮ ದೇವನಹಳ್ಳಿ ಸೈಡಿಗೆ ಬಂದಾಗ. ತುಂಬಾ ಹತ್ರನೇ ಇದೆ ಬೆಂಗಳೂರಿಂದ. ಏನೇ ಬೇಡ್ಕೊಂಡ್ರು ನೆರವೇರುತ್ತೆ. ಸೊ ಹರೇ ಕೃಷ್ಣ. ಇಲ್ಲಿ ಎದುರುಗಡೆ ನಿಮಗೊಂದು ಜೈನ್ ಟೆಂಪಲ್ ಕಾಣಿಸ್ತಾ ಇದೆ, ದೇವನಹಳ್ಳಿಯಲ್ಲಿ ಇರೋವಂಥದ್ದು. ನಕೋಡ ಆವತಿ 108 ಪಾರ್ಶ್ವಂತ್ ಜೈನ್ ಅಂತ ಹೇಳಿ ಇದರ ದೇವಸ್ಥಾನದ ಹೆಸರು. ಇಲ್ಲಿ ರಾಜಸ್ಥಾನಿಂದ ಐಡಲ್ಸ್ಗಳನ್ನ ತರಿಸಿದ್ದಾರೆ. 300 ಐಡಲ್ಸ್ಗಳಿದ್ದಾವೆ. ತುಂಬಾ ಚೆನ್ನಾಗಿದೆ. ವೈಟ್ ಮಾರ್ಬಲ್ಸಿಂದ ಮಾಡಿರುವಂಥದ್ದು. ನಮ್ಮ ಭಾರತದಲ್ಲಿ ಅತಿ ದೊಡ್ಡದಾಗಿರುವಂಥ ಜೈನ್ ಟೆಂಪಲ್ ಇದೇನೆ. ಸೊ ತುಂಬಾ ಚೆನ್ನಾಗಿದೆ. ಒಳಗಡೆ ಆರ್ಕಿಟೆಕ್ಚರು, ಒಂದು ಡಿಸೈನ್ ಆಗಿರ್ಬೋದು. ಬಟ್ ಒಳಗಡೆ ಕ್ಯಾಮ್ರಾಸ್ ಅಲೋ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಆಚೆಯಿಂದನೇ ತೋರಿಸ್ತಾ ಇದ್ದೀನಿ. ತುಂಬ ಬ್ಯೂಟಿಫುಲ್ ಆಗಿದೆ. ತುಂಬ ದೊಡ್ಡದಾಗಿ ಕಟ್ಟಿದ್ದಾರೆ. ದೇವನಹಳ್ಳಿಯಲ್ಲಿ ಬರುತ್ತೆ. ಇದರ ಲೊಕೇಶನ್ ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇನ್ನು ಮರಿಬೇಡಿ ಕಡೆ ಬಂದಾಗ. ಅಂದ್ರೆ ದಡಪ್ಪ ಇದ್ದಾಗ ಮನೆ ಕಿತ್ತೋಗಿದ್ದು ಬಿದ್ದೋಯ್ತಲ್ಲ, ಸತ್ತೋದ್ರಲ್ಲ ಎಲ್ಲ. ದೊಡ್ಡಪ್ಪ ಅವಾಗ ಜಾತ್ರೆ ನಡೀತಿತ್ತು, ಅಲ್ಲಿಗೆ ಹೋಗಿದ್ರು. ಅದರಿಂದ ಉಳ್ಕೊಂಡ್ರು ಅವಳು. ಪಾಠಕ್ಕೆ ಹೋಗಿದ್ದ ಹೆಣ್ಣುಡಿಗೆ ಕಲ್ಲು ಬಿದ್ಬಿಟ್ಟಿತ್ತು. ಅಂದ್ರೆ ಇವಾಗ ಯಾರು ಇಲ್ಲಿ ವಾಸ ಮಾಡ್ತಾ ಇಲ್ವಾ? ನೋಡಿ, ಇದೆಲ್ಲ ನಮ್ಮಪ್ಪ ಆಟ ಆಡ್ತಾ ಇದ್ದಂಥ ಜಾಗ. ನಮ್ಮ ದಡಪ್ಪ ಅವರೆಲ್ಲ ಇಲ್ಲೇ ಇದ್ದಿದ್ದು. ಕಾರಹಳ್ಳಿ ಅಂತ ಹೇಳಿ, ಕಾರಹಳ್ಳಿ ಎಂಬ್ರಳ್ಳಿ ಇವರ ಫುಲ್ಲು ವಂಶ ಇಲ್ಲೇ ಇರೋದು ದೇವನಹಳ್ಳಿ ಹತ್ರ. ಇಲ್ಲೆಲ್ಲ ದೇವಸ್ಥಾನದಲ್ಲಿ ಆಟ ಆಡ್ಕೊಂಡು ಬೆಳೆದಿರೋದು ಇವರು.
ನಮ್ಮ ದಡಪ್ಪ ಅವರು ಆ ಮನೆ ತರಿಸಿದ್ವಲ್ಲ, ಅಲ್ಲಿ ಅವರು ಜಾತ್ರೆ ಸಮಯದಲ್ಲಿ ಮನೆ ಕುಸ್ತೋಗಿ ಅವ್ರು ಫುಲ್ ಫ್ಯಾಮಿಲಿ ಸ್ಪಾಟ್ ಆದರು. ನಮ್ಮ ದಡಪ್ಪ ಒಬ್ಬರೇ ಉಳ್ಕೊಂಡಿದ್ದು, ಅವರು ಟ್ಯೂಷನ್ಗೆ ಹೋಗಿದ್ರು, ಹಾಗಾಗಿ ಅವರೊಬ್ಬರು ಉಳ್ಕೊಂಡ್ರು. ಮನೆ ಕುಸ್ತೋಗಿದ್ದು ಮನೆ ಕೂಡ ಈಗಲೂ ನೋಡಿದ್ವಿ ನಾವು. ನನಗಿಂತ ಹೆಚ್ಚಾಗಿ ಇವತ್ತು ನಮ್ಮ ಅಪ್ಪನ ಡೇ ಅಂತಲೇ ಹೇಳ್ಬೋದು ನಾನು. ಅದಕ್ಕೆ ನಮ್ಮ ಅಪ್ಪನೇ ಫುಲ್ ವ್ಲಾಗ್ ಅಂತ ಹೇಳಿದ್ದು ಇವತ್ತು. ಅವರಿಗೆ ಅವರ ಚೈಲ್ಡ್ಹುಡ್ ಮೆಮೊರೀಸ್ನ ರೀಕ್ಯಾಪ್ ಅದಿರುತ್ತಲ್ಲ, ಅದು ಮಜಾನೇ ಬೇರೆ. ನಮ್ಮ ಚೈಲ್ಡ್ಹುಡ್ಡು ಅವ್ರಿಗೆ ಇವಾಗ 60 ವರ್ಷ ಆದಮೇಲೆ ಅವ್ರಿಗೆ ಅವ್ರ ಚೈಲ್ಡ್ಹುಡ್ ಮೆಮೊರೀಸ್ನ ರೀಕ್ಯಾಪ್ ಮಾಡೋದಿರುತ್ತಲ್ಲ, ಅದು ಸೂಪರ್ ಆಗಿರೋಂಥ ಕಂಟೆಂಟು. ಸೊ ಇವಾಗ ಅವ್ರು ಯಾರೋ ಗೊತ್ತಿರೋರು ಇದ್ದಾರಂತೆ, ಅವ್ರ ಮನೆಗೆ ಹೋಗ್ತಾ ಇದ್ದೀವಿ, ನೋಡೋಣ ಅವ್ರು ಇದ್ದಾರಾ ಏನು ಅಂತ ಮಾತಾಡ್ಸೋಣ. ಅಪ್ಪ ಎಲ್ಲಿ ಮನೆ ಬಿದ್ದೋದ್ಮೇಲೆ ಅಪ್ಪ ನಾವೆಲ್ಲ ಬೆಂಗಳೂರು ಹೊಟ್ಟೋದ್ವಲ್ಲ, ಎಮ್ರಳ್ಳಿಯಿಂದಾನೆ ಡೈರೆಕ್ಟ್. ಎಮ್ರಳ್ಳಿಯಿಂದ ಎಲ್ಲಿ ಹೋದ್ರಿ? ಎಮ್ರಳ್ಳಿಗೆ ಹೋಗಿದ್ದು ಕೊನೆವಾರ. ನನ್ನ ಮಗಳು ಹೆಣ್ಮಟ್ಟಿ ಮಗಳು ಎಮ್ರಳ್ಳಿ ನಾವು ಹುಟ್ಟು ಬೆಳ್ಳಿ ತೋರಿಸ್ಬಿಟ್ಟು ಇಲ್ಲಿ ಈಗ ಹೋಗ್ಬಿಟ್ಟು ಹಂಗೆ ತಿಮ್ರಾಸ್ವಾಮಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಆವತಿ ರೋಡ್ ಹಂಗೆ ಅನ್ಬಿಟ್ಟು ವಾಪಸ್. ಇಲ್ಲ ನಾನ್ ನೋಡಿದೆ ಮಗಳು ಹುಟ್ಟಿ ಬೆಳಿ ಆಡಿದ್ದೂರಲ್ವಾ, ನಮಗೂ ರಜಾ ಸಿಕ್ಕಲ್ಲ. ಅವರ ಚೈಲ್ಡ್ಹುಡ್ ಮೆಮೊರೀಸ್ನ ಕಲೆ ಹಾಕಿದ್ವಿ. ಅವರ ಒಬ್ಬರು ಇಲ್ಲಿ ಹುಟ್ಟು ಬೆಳೆದಂಥ ಅವರ ಮನೆಗೆ ಕೂಡ ವಿಸಿಟ್ ಮಾಡಿದ್ವಿ. ಈಗ ನಮ್ಮಪ್ಪ ಗಾಡಿ ಓಡಿಸ್ತಾವ್ರೆ, ನಾವು ಪೀಸಾಗಿ ಹಿಂದೆ ಕೂತಿದ್ದೀವಿ. ನಮ್ಮ ಅಪ್ಪ ಹುಟ್ಟಿದೂರು ಎಮ್ರಳ್ಳಿ. ಹಿಂದಿ ಮಳೆ ಮನೆನಾ? ಇದು ಹಳೆ ಮನೆ, ನಾನು ಬೆಳೆದಿದ್ದು ಎಲ್ಲ ಇದೆ ಕೆಳಬಿಟ್ಟಿದ್ದಾರೆ. ಇಲ್ಲೇ ಇದು ನಮ್ಮ ಮನೆ, ಅದು ಅರಸಪ್ಪನ ಮನೆ, ಅಂಗಡಿ ಇತ್ತು ಅಲ್ಲಿ. ಇದು ಫುಲ್ಲು ಇಲ್ಲಿಂದ ಅಲ್ಲಿವರೆಗೂ ಮನೆ ಇತ್ತು, ಹಳೆ ಮನೆ ಕಂಪ್ಲೀಟು. ಇಲ್ಲಿ ಚಾವಡಿ ಇತ್ತು. ನಾವು ಈ ಮನೇಲಿ ಇದ್ವಿ. ಸುಬ್ರಾವ್ ಅಂತ ಗೊತ್ತಿರ್ಬೇಕು, ಸುಬ್ರಾವ್ ನರಸಮ್ಮ ಅಂತ. ಅರಸಪ್ಪ ಅಂಗಡಿ ಇಟ್ಕೊಂಡಿದ್ದ ಪಕ್ಕದಲ್ಲಿ, ಗೊತ್ತಾ? ಸುಜಾತ ಅವ್ರ ಮಗಳು ಇರೋದು ಗೊತ್ತು. ಆದ್ರೆ ನಾವು ಆಮೇಲಿಂದ ಮದುವೆ ಆಗಿ ಬಂದಿರೋದು. ಅವ್ರ ಮೊದ್ಲಕ್ಕೂ ಇದ್ರು ಮನೆ ನಮ್ದೇ. ಅಲ್ಲಲ್ಲ ಸರಿ, ಅದೇ ತೋರಿಸ್ತಿದ್ದ ಮಗಳಿಗೆ ನಾವ್ ಇಲ್ಲಿ ಇದ್ವಮ್ಮ ಅಂತ. ನಮ್ಮಪ್ಪ ಮೇಸ್ಟ್ರ್ ಆಗಿದ್ರು. ಇಲ್ಲಿ ಚಾವಡಿಲಿ ಪಾಠ ಮಾಡಿದ್ರು. ಚಾವಡಿ ಇತ್ತು ಇಲ್ಲಿ, ಚಾವಡಿ ಇತ್ತು ಇಲ್ಲಿ. ಚಾವಡಿ ಪಾಠ ಮಾಡೋದು. ನೀವು ಇಲ್ಲೇ ಮೊದ್ಲಕ್ಕೆ ಇದ್ದಿದ್ದು? ನಾನು ಇಲ್ಲೇ ಇದ್ದಿದ್ದು, ನಮ್ಮಪ್ಪ ಇದ್ದಿದ್ದು. ನಾನು ಅವಾಗ ಇನ್ನ 2ನೇ ಕ್ಲಾಸ್ ಹುಡುಗ. ನಾನು 2ನೇ ಕ್ಲಾಸ್. ಅಂದ್ರೆ ಇವಾಗ ರೀಸೆಂಟ್ ಆಗಿ ಹೊಡೆದಾಕಿರೋದ ಈ ಮನೆ? ನೋಡಿ ಎಲ್ಲ ಹಿಂಗಿತ್ತು, ಹಿಂಗೆ ಇದ್ದಿದ್ದು. ಜಂತಿಗೆ ಮನೆ, ಕಂಪ್ಲೀಟ್ ಜಂತಿಗೆ ಮನೆ ಇದ್ದಿದ್ದು. ಜಂತಿಗೆ ಮನೆ ಅಂದ್ರೆ ಕೋಲ್ ಹಾಕಿ ಕಟ್ತಾರೆ, ಕರಿ ಕೋಲ್ ಇದೆಯಲ್ಲ, ಕರಿ ಕೋಲ್ ಹಂಗೆ ಜಂತಿಗೆ ಮನೆ ಹಂಗೆ ಇದ್ದಿದ್ದು. ಇವಾಗ ಹೆಂಗೈತೆ ಹಂಗೇನೆ ಇದ್ದಿದ್ದು. ಇವಾಗೆಲ್ಲ ಪೂರ್ತಿ ದೊಬ್ಬಾಕಿ ಮನೆ ಎಲ್ಲ ಸೋರ್ತಾ ಇತ್ತು, ಇರಕ್ಕೆ ಜಾಗ ಇರಲಿಲ್ಲ. ಅದಕ್ಕೆ ಎಲ್ಲ ಹಾಕೋಣ ಅಂತ ಹೇಳಿ ಎಲ್ಲ ಓಣಿ ದನಗಳು ಮೈಸಕ್ಕೆ ಎಷ್ಟಿಷ್ಟವ್ರಿಗೆ ಹಂಗೆ ಇತ್ತಿದ್ದು. ಶಾನ ವರ್ಷದಿಂದ ಐತೆ. ಅಲ್ಲ ಈಗ ಕೆಡವಿದ್ದು ಈಗನಾ? ಈಗ ಕೆಡವಿ 4-5 ದಿವಸ ಆಯ್ತು. ಅಯ್ಯೋ, ಇವಾಗ ಬೇಕಾದ್ರೆ ಒಳಗಡೆ ಹೋಗ್ಬೋದು. ಅದೇ ಸೇಮ್ ಪರ್ಸನ್ಸೇ ಉದ್ದ ಮನೆ, 2 ಮನೆ ಉದ್ದ ಜಂತಿಗೆ ಮನೆಗಳೇ. ಅದಕ್ಕೆ ಹಂಗೆ ಕಾರಹಳ್ಳಿಗೆ ಹೋಗಿ ಕಾರಹಳ್ಳಿ ತೋರಿಸ್ಕೊಂಡು ಬಾಮ್ಮ ನಾನು ಹುಟ್ಟಿರೋದು ಅಂತೇಳಿ ಕರ್ಕೊಂಡು ಬಂದ. ಎಲ್ಲ ಕಾಂದಾನ ಇಲ್ಲೇ ಇದ್ದಿದ್ದಲ್ವಾ, ಅದಕ್ಕೆ ನಾವು 71ರಲ್ಲಿ ಮನೆ ಈ ಊರು ಬಿಟ್ಟು ಬೆಂಗಳೂರು ಸೇರ್ಕೊಂಡ್ಬಿಟ್ವಿ. 71ನೇ ಇಸ್ವಿ. ಇದಕ್ಕೆ ತೋರಿಸ್ಕೊಂಡು ಬಂದೆ. ಹೆಂಗೆ ನೋಡೋಕೆ ಅಷ್ಟು ಮಾತ್ರ ಅದೇ. ನೀವು ಬಿಟ್ಟು ಹೋದಾಗಕ್ಕೂ ಈಗೂ ನೋಡು, 5 ದಿವಸಕ್ಕೆ ಮುಂಚೆ ಬಂದಿದ್ರೆ ಪೂರ ಪೋರ್ಷನ್ ಸಿಕ್ಕದು ನಿನಗೆ. ಜಸ್ಟ್ ಎಲ್ಲ ಇರೋದು ಈಗ ಹೆಂಗಿತ್ತು ಹಂಗೆ ಇತ್ತು. ಇಲ್ಲಿ ಹೌದೌದು ಹೌದು, ಇಲ್ಲಿವರೆಗೂ ಇತ್ತು ಮನೆ, ಇಲ್ಲಿವರೆಗೂ ಇತ್ತು. ಇದು ಒಂದೇ ಫುಲ್ಲು ಒಂದೇ ಇತ್ತು. 3 ದಿವಸ ಮುಂಚೆ ಬಂದರೆ ಎಲ್ಲ ಹೆಂಗೆ ಇತ್ತು. ಹೇಗ ಇರಬೇಕಲ್ಲ. ಇದು ಚಾವಡಿ. ಚಾವಡಿ ಅಂದ್ರೆ ಏನು? ಒಂಥರ ಮಂಟಪದ ಥರ ಅಷ್ಟೇ ಚಾವಡಿ. ಅದು ಚಾವಡಿ. ನೀವು ಓದಿದ ಸ್ಕೂಲು ಇಲ್ಲಿ ತೋರಿಸ್ತೀನಿ. ಅಂದರೆ ಇಲ್ಲಿ ಚಾವಡಿಲೇ ಫಸ್ಟ್ ಪಾಠ ಮಾಡ್ತಾ ಇದ್ದಿದ್ದು. ಆಮೇಲೆ ಸ್ಕೂಲು ಬಂತು. ಇದೆಲ್ಲ ದನ ಮೇಯ್ಸ ರೋಡ್. ಇದು ಸೀದಾ ಹೋದರೆ ದನ ಮೇಯ್ಸಕ್ಕೆ ಹೋಗ್ತಾ ಇದ್ವಿ. ಇದೆಲ್ಲ ಇಲ್ಲಿ ಇತ್ತು ಬಾವಿ ಎಲ್ಲನೂ. ಇದು ನಮ್ಮಪ್ಪ ಓದಿದ ಸ್ಕೂಲು. ಎಷ್ಟನೇ ಕ್ಲಾಸ್ ತನಕ ಓದಪ್ಪ ಇಲ್ಲಿ? 2ನೇ ಕ್ಲಾಸ್. 2ನೇ ಕ್ಲಾಸ್ ಅಷ್ಟೇ. ಇದೊಂದು ಜಾಗ ತಿಮ್ಮರಾಯ ಸ್ವಾಮಿ ದೇವಸ್ಥಾನ, ಹಾಗೆ ಬೆಟ್ಟ. ಸಖತ್ತಾಗಿದೆ ದೇವಸ್ಥಾನಕ್ಕೆ, ಮಸ್ಟ್ ವಿಸಿಟು.
ಇಲ್ಲಿ ಗೌತಮ ಮಹರ್ಷಿ ಅನ್ನೋರು ತಪಸ್ ಮಾಡಿದ್ದಾರೆ. ಅಲ್ಲಿ ಒಂದು ಗುಹೆ ಇದೆ, ಆ ಗುಹೆನ ಹುಡ್ಕೊಂಡು ಇವಾಗ ನಾವು ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲು ಕಣ್ರಿ ಅಪ್ಪ. ಸೊ ಇವಾಗ ಗುಹೆಯಲ್ಲಿ ಏನೇನೋ ವಿಸ್ಮಯಕಾರಿ ಎಲ್ಲ ನಡೆಯುತ್ತೆ. ಸೊ ಬನ್ನಿ ಹೋಗ್ತಾನೇ ಇದ್ದೀವಿ ನಡ್ಕೊಂಡು. ಇನ್ನೂ ರೂಟ್ ಸಿಗ್ತಿಲ್ಲ, ಇಲ್ಲೆಲ್ಲೂ ನಿಮಗೆ ಲೊಕೇಶನ್ ಎಲ್ಲ ಏನೋ ಹಾಕಿಲ್ಲ. ಫೈನಲಿ ಸಿಕ್ತು. ಇವಾಗ ಇದೇ ಗುಹೆ, ಒಳಗಡೆ ಲೈಟ್ ಕಿಟ್ ಎಲ್ಲ ಏನಿಲ್ಲ. ಬನ್ನಿ ನೋಡೋಣ ಒಳಗಡೆ. ಓ ಇಲ್ಲಿ ಮೊಬೈಲ್ ಟಾರ್ಚ್ ಆನ್ ಮಾಡ್ಕೊಳ್ಳೋಣ. ಲೈಟೆಲ್ಲ ಏನಿಲ್ಲ, ಏನು ಕಾಣುತ್ತೋ ಗೊತ್ತಿಲ್ಲ, ನೋಡೋಣ ಬನ್ನಿ. ಇಲ್ಲಿ ಕೆಳಗಡೆ ಎಲ್ಲ ಏನೋ ಇದೆ, ಇದೇ ಇರಬೇಕು ಬಹುಶಃ. ಅದು ಇನ್ನೂ ಒಳಗಡೆ ಫುಲ್ ಡೀಪಾಗಿದೆ, ಬಟ್ ಅಷ್ಟು ಕರೆಕ್ಟಾಗಿ ಕಾಣ್ತಾ ಇಲ್ಲ ಇಲ್ಲಿ ಟಾರ್ಚ್ ಲೈಟಲ್ಲಿ. ಇದೇ ಅವರು ತಪಸ್ ಮಾಡಿದಂಥ ಗುಹೆ. ಎಷ್ಟೋ ಸಾವಿರ ವರ್ಷದ ಕಥೆ ಇದೆ ಇಲ್ಲಿದು. ಗೌತಮ ಮಹರ್ಷಿ ಅವರು ಇಲ್ಲಿ ತಪಸ್ಸನ್ನ ಮಾಡಿ ಶ್ರೀನಿವಾಸ ಅಂದರೆ ತಿರುಪತಿ ದೇವರು, ಲಕ್ಷ್ಮಿ ಮತ್ತು ಪದ್ಮಾವತಿನ ಹೊಲಿಸ್ಕೊಂಡು ಇಲ್ಲಿ ದೇವರು ಸ್ಥಾಪನೆ ಆಗಿರೋದು ಅಂತ ಹೇಳಿ ಇಲ್ಲಿನ ಹಿಸ್ಟ್ರಿ ಬರುತ್ತೆ. ಅದೇ ಈ ಗುಹೆ ಒಳಗಡೆ ಅವ್ರು ತಪಸ್ ಮಾಡಿ ದೇವರು ಅವ್ರಿಗೆ ಕಾಣಿಸಿದಂಥದ್ದು. ಈ ಒಂದು ಗುಹೆನ ನೀವು ನೋಡಬೇಕು ಅಂತ ಹೇಳಿದ್ರೆ ದೇವಸ್ಥಾನದಿಂದ ಬರಬೇಕಾದ್ರೆ ಕೆಳಗಡೆ ಬಂದು ಮೆಟ್ಲಲ್ಲಿ ನಿಮಗೆ ರೈಟ್ ಸೈಡಿಗೆ ಬಂದರೆ ಸೀದಾ ನಡ್ಕೊಂಬಂದರೆ ಈ ಗುಹೆ ಕಾಣುತ್ತೆ. ಆ ಕಡೆ ಹೋದರೆ ನಿಮಗೊಂದು ಕಲ್ಯಾಣಿ ಕಾಣುತ್ತೆ. ಸೊ ಇಲ್ಲೇ ಅವರು ತಪಸ್ ಮಾಡಿದಂಥ ಜಾಗ ನೋಡಿ. ಇದೊಂದು ಕಲ್ಯಾಣಿ, ವರ್ಷದಲ್ಲಿ 365 ಡೇಸೂ ಇಲ್ಲಿ ನೀರಿರುತ್ತೆ. ಯಾವುದೇ ಕಾರಣಕ್ಕೂ ನೀರಿಲ್ಲಿ ಡ್ರೈ ಆಗಲ್ಲ. ಇದು ವಿಶೇಷತೆ ಇಲ್ಲಿರುವಂಥ ಒಂದು ಕಲ್ಯಾಣಿಗೆ. ತಿಮ್ಮರಾಯನ ಸ್ವಾಮಿ ಬೆಟ್ಟ, ಇಲ್ಲಿ ನೋಡಿದ್ರೆ ನಂದಿ ಬೆಟ್ಟ ಕಾಣುತ್ತೆ ಎದುರುಗಡೆ. ಹಾಗೇನೆ ಆವಂತಿ ಅಂತ ಕೇಳಿರ್ತೀರ ನೀವು, ಅದು ಕೂಡ ಫೇಮಸ್ಸು ಟ್ರೆಕ್ಕಿಂಗ್ ಜಾಗ. ಈ ಬೆಟ್ಟನೂ ನೀವು ಟ್ರೆಕ್ಕಿಂಗ್ ಮಾಡ್ಬೋದು, ಫುಲ್ ಮೇಲೆ ಹೋಗ್ಬೋದು. ಬಟ್ ಏನಂದರೆ ಅರ್ಲಿ ಮಾರ್ನಿಂಗ್ ಬರಬೇಕು, ಬಿಸಿಲು ಸಿಕ್ಕಾಪಟ್ಟೆ ಏರಿದೆ, ಕಷ್ಟ ಆಗುತ್ತೆ ನಡೆಯೋಕ್ಕೆ. ಸೊ ಇಲ್ಲಿ ದೇವರ ದರ್ಶನ, ಇಲ್ಲಿ ತುಂಬ ಪವರ್ಫುಲ್ ದೇವರು ಇದು. ಸೊ ನಮ್ಮ ಅಪ್ಪ ಅವರೆಲ್ಲ ಹೇಳ್ತಾಯಿದ್ರು ಇಲ್ಲಿಂದ ಅವಾಗ ಮೆಟ್ಲಿರಲಿಲ್ಲ ಅಂತ ಬಂಡೆ ಹತ್ಕೊಂಡು, ಅಂದರೆ ಬೆಟ್ಟ ಎಲ್ಲ ಹತ್ಕೊಂಡು ಇಲ್ಲಿಗೆ ಬರೋರು ದರ್ಶನ ಮಾಡೋದಕ್ಕೆ 2 ಕಿಲೋಮೀಟ್ರ್ ನಡ್ಕೊಂಡು. ತಿಮ್ಮರಾಯ ಸ್ವಾಮಿ ಬೆಟ್ಟ ಚೆನ್ನಾಗಿದೆ, ವಿಸಿಟ್ ಮಾಡಿ. ಹಾಗೆಯೇ ಇಲ್ಲಿ ಅನ್ನ ದಾಸೋಹನೂ ಇದೆ. ನಾವು ಇಲ್ಲೇ ಊಟ ಮಾಡಿದ್ವಿ. ಈಗ ಹೋಗೋಣ. ಅದಕ್ಕಿಂತ ಮುಂಚೆ ಅಪ್ಪನ ಹತ್ರ ಮಾತಾಡ್ಸೋಣ. ಇಲ್ಲಿ ನೋಡಿ, ಇಲ್ಲಿ ಟ್ರೆಕ್ಕಿಂಗ್ ಮಾಡೋದಕ್ಕೆ ಹೇಳಿದ್ನಲ್ಲ ದಾರಿ, ಹಿಂಗಿಂದ ಹೋದರೆ ಫುಲ್ ಹಿಲ್ ಟಾಪಿಗೆ ಹೋಗ್ಬೋದು. ಸೊ ಇದು ಕಂಪ್ಲೀಟಾಗಿ ವ್ಯೂ ಕಾಣುತ್ತೆ. ಮುಂದೆಗಡೆ ನಿಮಗೆ ನಂದಿ ಬೆಟ್ಟ, ಆವಂತಿ ಬೆಟ್ಟ ಅಂತ, ಅದು ನಿಮಗೆ ಟ್ರೆಕ್ಕಿಂಗ್ ಮಾಡೋವಂಥ ಜಾಗ ಗೊತ್ತಿರುತ್ತೆ. ಸೊ ಇವಾಗ ರೈಡ್ ಮುಗಿಸಿದ್ವಿ. ಅಪ್ಪನ ಹತ್ರ ಮಾತಾಡ್ಸೋಣಪ್ಪ, ಹೇಗಿತ್ತು ಇವತ್ತು ರೈಡು? ತುಂಬ ಚೆನ್ನಾಗಿತ್ತು. ನಾನು ಚಿಕ್ಕ ವಯಸ್ಸಿನಲ್ಲಿ 2ನೇ ಕ್ಲಾಸ್ ಇದ್ದಾಗ ಈ ಊರು ಬಿಟ್ಟಿದ್ದು. ನಾನು ಹುಟ್ಟು ಬೆಳೆದಿದ್ದು ಬಾಲ್ಯದಲ್ಲಿ ಆಡಿದಂಥ ಕೊಳಗಳು, ಬೆಟ್ಟಗಳು, ಹೊಲಗಳು ಎಲ್ಲ ಇವತ್ತು ನೋಡೋ ಪುಣ್ಯ ಸಿಕ್ಕಿದೆ ನನಗೆ ಮಗಳ ಜೊತೆ. ಗುಡ್, ಚೆನ್ನಾಗಿತ್ತು, ಭಾಳ ಎಂಜಾಯ್ ಮಾಡ್ತಾಯಿದ್ದೀನಿ. ಎಷ್ಟು ವರ್ಷ ಆದ್ಮೇಲೆ ಗಾಡಿ ಓಡಿಸ್ತೇಪ್ಪ ಬೈಕ್? ಇವತ್ತು 15 ವರ್ಷ ಆಯಿತು. 15 ವರ್ಷದಿಂದ ಬೈಕ್ ಓಡಿಸಲ್ಲ, ಇವತ್ತೇ ಫಸ್ಟ್ ಟೈಮ್ ಬೈಕ್ ಓಡಿಸ್ತಾರೆ. ನೋಡಿ, ನನ್ನ ಹೀರೋನ ಜಸ್ಟ್ ಒಂದು ರೌಂಡ್ ತೊಗೊಂಡೋಗಿದ್ರು, ಬಟ್ ಇವತ್ತು ಆಲ್ಮೋಸ್ಟ್ ಸ್ವಲ್ಪ ಓಡಿಸಿದ್ರು. ಸಿಟಿ ಎಂಟ್ರಿ ಆದಮೇಲೆ ಅಪ್ಪನ ಕೈಲ ಗಾಡಿ ಕೊಟ್ಟಿದ್ದು, ಅವ್ರ ಒಳಗಡೆ ಊರೆಲ್ಲ ಅವರೇ ಗಾಡಿ ಓಡಿಸಿದ್ದು. 15 ವರ್ಷ ಆದಮೇಲೆ ಇವತ್ತು ಬೈಕ್ನ ಓಡಿಸಿದ್ರು. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಪ್ಪ? ಚೆನ್ನಾಗಿತ್ತು, ಭಾಳ ಚೆನ್ನಾಗಿತ್ತು. ನೈಸ್. ಸೊ ನನ್ನ ಬಗ್ಗೆ ಏನು ಹೇಳ್ತೀಯ ನೀನು? ಇಲ್ಲ, ಬಿ ಬ್ರೇವ್, ಬಿ ಗುಡ್, ಡೂ ಗುಡ್ ಅಷ್ಟೇ. ಆಲ್ವೇಸ್ ವೇರ್ ಹೆಲ್ಮೆಟ್ ವೈಲ್ ರೈಡಿಂಗ್. ಸೇಫ್ಟಿ ಇಂಪಾರ್ಟೆಂಟ್. ಟೇಕ್ ಸೇಫ್ಟಿ ಇಂಪಾರ್ಟೆನ್ಸ್. ಸೇಫ್ಟಿ ಪ್ರಿಕಾಷನ್ಸ್. ಅಪ್ಪ, ಇವಾಗ ಎಷ್ಟೊಂದು ಜನ ಹೆಣ್ಮಕ್ಳು ಬೈಕ್ ಓಡಿಸ್ತಾರೆ, ಆಮೇಲೆ ಎಲ್ಲರ ಮನೇಲೂ ನಮ್ಮ ಮನೇಲಿ ಕೊಟ್ಟಂಗೆ ಫ್ರೀಡಮ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅಂಥವರಿಗೆ, ಹೆಣ್ಮಕ್ಳು ಬೈಕ್ ಓಡಿಸೋರಿಗೆ ಹಾಗೂ ಈ ಪ್ಯಾಷನ್ನ ಸೆಲೆಕ್ಟ್ ಮಾಡ್ಕೊಂಡಿರೋರಿಗೆ ಪೇರೆಂಟ್ಸ್ಗೆ ಏನು ಕಿವಿ ಮಾತು ಹೇಳ್ತೀಯಾ? ಅಲ್ಲ, ಅವರು ಯಾವ ಲೈನಲ್ಲಿ ಹೋಗ್ತಾರೋ, ಯಾವ ಇದರಲ್ಲಿ ಮಾಡ್ತಾರೋ ಈಗ ಉತ್ತೇಜನ ಕೊಡಿ. ಉತ್ತೇಜನ ಕೊಡೋಕ್ಕೆ ಮುಂಚೆ ಅವರಿಗೆ ಸ್ವಲ್ಪ ತಿಳುವಳಿಕೆ ಹೇಳಿ, ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಬೇಕು, ವೇರಿಂಗ್ ಸೇಫ್ಟಿ ಪ್ರಿಕಾಷನ್ಸು. ಹಾಗಾಗಿ ಹೊರಗಡೆ ಹೋದಾಗ ನಿಮ್ಮದೇ ಆದ ಇದು ಮಾಡ್ಕೊಬೇಕು. ಇಲ್ದಿದ್ದೆಲ್ಲ ಮಾಡೋದು, ಒಂಥರ ಇದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ನಿಮ್ಮೊಂದು ಡಿಗ್ನಿಟಿ ನೀವು ಉಳಿಸ್ಕೊಳ್ಳಿ. ಆಲ್ ದಿ ಬೆಸ್ಟ್. ಹೆಣ್ಮಕ್ಳು ಗಾಡಿ ಓಡಿಸೋದಕ್ಕೆ ನಿನ್ನ ಒಂದು ಸಪೋರ್ಟ್ ಇದೆ? ಇದೆ, ಇಲ್ಲ ಅಂತಿಲ್ಲ. ಎಲ್ಲ ರಂಗದಲ್ಲೂ ಇದ್ದಾರೆ, ಮುಂದುವರಿಲಿ.
ಹೇಳಿದ್ರಲ್ಲ ಇವತ್ತು ಅವರ ಎಷ್ಟೋ ವರ್ಷಗಳಾದಮೇಲೆ ಇವತ್ತು ಅವ್ರ ಊರಿಗೆ ಬಂದ್ವಿ, ಹಲವಾರು ಜಾಗಗಳಿಗೆ ಹೋದ್ವಿ, ಸ್ವಲ್ಪ ಟೆಂಪಲ್ ರನ್ನ ಮಾಡಿದ್ವಿ. ಅವ್ರು ಹೇಳ್ತಾಯಿದ್ರು ಈ ದೇವಸ್ಥಾನಕ್ಕೆಲ್ಲ ಅವರು ನಡ್ಕೊಂಡು ಬರ್ತಾಯಿದ್ರಂತೆ, ಅವಾಗ ಮೆಟ್ಲುಗಿಟ್ಲೆಲ್ಲ ಏನು ಇರಲಿಲ್ಲ. ಸೊ ಬೆಟ್ಟ ಹತ್ಕೊಂಡು ಟ್ರೆಕ್ಕಿಂಗ್ ಮಾಡಿಕೊಂಡು ದೇವಸ್ಥಾನಕ್ಕೆ ಬರ್ತಾಯಿದ್ರು. ಸೊ ಇವಾಗ ಎಲ್ಲ ಡೆವಲಪ್ ಆಗಿದೆ, ಮೆಟ್ಲುಗಳನ್ನ ಹಾಕಿದ್ದಾರೆ, ಆರಾಮಾಗಿ ಮೆಟ್ಲು ಹತ್ಕೊಂಡ್ಬರ್ಬೋದು, ಗಾಡಿನೇ ಬರ್ತಾಯಿದೆ ಮೇಲ್ಗಡೆ. ಇಟ್ ವಾಸ್ ವೆರಿ ನೈಸ್. ನಾನು ಕೂರಿಸ್ಕೊಂಡು ಓಡಿಸಿದ್ರು ಅವರು ಗಾಡಿನ ಇವತ್ತು. ನಾನು ಆರಾಮಾಗಿ ಕೂತಿದ್ದೆ, ತುಂಬ ಟೈಮ್ ಆದಮೇಲೆ ಗಾಡಿ ಹಿಂದೆ. ತುಂಬಾ ಚೆನ್ನಾಗಿತ್ತು. ಅವರ ಚೈಲ್ಡ್ಹುಡ್ ಮೆಮರೀಸ್ನ ಇವತ್ತು ರೀಕಲೆಕ್ಟ್ ಮಾಡಿದ್ದೀವಿ. ಹಾಗೆಯೇ ಅವರ ಒಬ್ಬರ ಒಂಥರ ಏನು ದೂರದ ಸಂಬಂಧಿ ಅಂತಲೇ ಹೇಳ್ಬೋದು, ಅವರ ಮನೆಗೂ ಕೂಡ ವಿಸಿಟ್ ಮಾಡಿದ್ವಿ. ಅವರು ಗುರ್ತಿಡಿದ್ರು ಸಹ. ಖುಷಿ ಆಯಿತು. ಅಪ್ಪನ ಜೊತೆ ಒಂದು ಸಖತ್ತಾಗಿರೋ ಜಾಲಿ ರೈಡ್ ಇವತ್ತಾಗಿತ್ತು. ಇಲ್ಲೇ ದೇವನಹಳ್ಳಿಯಲ್ಲಿ ಎಂಜಾಯ್ ಮಾಡಿದ್ದೀನಿ. ಫ್ರೆಂಡ್ಸ್ ಜೊತೆ ಹೋಗೋದಕ್ಕೂ, ಫ್ಯಾಮಿಲಿ ಜೊತೆ ಬರೋದಕ್ಕೂ, ಅಪ್ಪ ಅಮ್ಮನ ಜೊತೆ ಬರೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತಲ್ವ. ಸೊ ಆದಷ್ಟು ಬೇಗ ಅಮ್ಮನ ಕರ್ಕೊಂಡು ಹೋಗ್ತೀನಿ ಒಂದು ರೈಡಿಗೆ. ಇವತ್ತು ಅಪ್ಪನ ಕರ್ಕೊಂಡು ಹೋಗಿದ್ದೀನಿ. ಸೊ ನಮ್ಮ ಅಪ್ಪನ ಪರಿಚಯ ನಿಮಗೆಲ್ಲ ಮಾಡ್ಸಾಗಿದೆ. ನನ್ನ ಭೀಮನ್ನ ಕೂಡ ಅಪ್ಪನೇ ಗಿಫ್ಟ್ ಮಾಡಿದ್ದು ಬರ್ಡೇಗೆ. ಸೊ ಅಪ್ಪನ ಒಂದು ರೈಡ್ ಕೂಡ ಕರ್ಕೊಂಡು ಹೋಗಿದ್ದೀನಿ. ಒಂದು ಲಾಂಗ್ ರೈಡು ಕರ್ಕೊಂಡು ಹೋಗೋಕೆ ಆಸೆ. ಪಾಪ ಅವರಿಗೆ ರಜಾ ಸಿಗಲ್ಲ, ಗೌರ್ಮೆಂಟ್ ಎಂಪ್ಲಾಯ್ ಆಗಿರೋದ್ರಿಂದ ಇವತ್ತು ನಿಜವಾಗ್ಲೂ ಟೈಮ್ ಮಾಡಿಕೊಂಡು ಜೊತೆಗೆ ರೈಡ್ಗೆ ಬಂದಿದ್ದೀವಿ. ಖುಷಿಯಾಯಿತು. ಅಪ್ಪನ್ನ ಕರ್ಕೊಂಬಂದಿದ್ದು ಚೆನ್ನಾಗಿತ್ತು. ಅವರ ಚೈಲ್ಡ್ಹುಡ್ ಮೆಮೊರೀಸ್ನ ಕಲೆ ಹಾಕಿ ಅವರಿಗೆ ಒಂದು ಮರಿ ಕಳಿಸಿದ್ದು ಇನ್ನೂ ಖುಷಿಯಾಯಿತು ನನಗೆ. ಸೊ ಧನ್ಯವಾದಗಳು. ಸಿಗ್ತೀನಿ ಹೊಸ ವಿಚಾರದೊಂದಿಗೆ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಹೊಸ ವಿಚಾರದೊಂದಿಗೆ. ನಮಸ್ಕಾರ.